ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮುಕ್ತಿ ಕಾಲೋನಿ ಗ್ರಾಮದ ಜನರ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಜನರು ಮನೆ ಇರದೆ ಗುಡಿಸಿಲಿನಲ್ಲಿ ವಾಸಿಸುವ ಪರಿಸ್ಥಿತಿ. ಸ್ಥಳೀಯ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಜನರ ಇಡೀ ಶಾಪ. ನಾವು ಇಲ್ಲೇ ವಾಸ. ಇದೇ ನಮ್ಮ ಮನ. ಅದೇ ನೀರು ಮನ. ನೀರು ಇಕ್ಕಣ ಮನೆ ಎಲ್ಲ ಅದೇ. ನೋಡಿ ಏನು ಇದು ಮುಕ್ತಿ ಕಾಲೋನಿ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಗ್ರಾಮದಲ್ಲಿ ಇವಾಗಲೂ ಸಹ ಒಂದು ವಾಸವಿರೋಕ್ಕೆ ಮನೆಯ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡ್ತಿಲ್ಲ. ಏನು ಗ್ರೇಟರ್ ಬೆಂಗಳೂರು ಅಂತ ಏನು ಈ ಸರ್ಕಾರ ಬಡಾಯಿ ಕುಚ್ಕತಾ ಇದೆ. ಇಲ್ಲಿ ಕೇಳಿ, ಇಲ್ಲಿ ನೋಡಿ ಜನಗಳೇ, ಇಲ್ಲಿ ಸ್ನಾನ ಮಾಡಬೇಕು. ಈ ಕಾಡಂಚಿನ ಗ್ರಾಮದ ಕುಗ್ರಾಮ ಇದು ಮುಕ್ತಿ ಕಾಲೋನಿ ಅಂತ. ನೋಡಿ ಇಲ್ಲಿ ಯಾವ ಥರ ಇದೆ ಇದರ ಒಂದು ಇಲ್ಲಿ ವಾಸ ಇರ್ತಕ್ಕಂಥ ಜನ ಪರಿಸ್ಥಿತಿ ಏನು. ಈ ಸರ್ಕಾರದ ಕಣ್ಣಿಗೆ ಹಾಗೂ ಈ ಅಧಿಕಾರಿ ಇಲ್ಲಿ ಗಂಟೆ ಆನ ಬಂತು ಒಂದ್ಸತಿ. ಇಲ್ಲೆಲ್ಲ ಆನ ಬಂದ್ಬಿಟ್ಟು ಹೋಗದ. ಹಿಂಗ್ ಕಡ್ಡಿನೆಲ್ಲ ಕಡಿದ್ರು. ಕಡ್ಡಿ ಹಾಕದ್ ಏನ್ ಮಾಡ್ರು ಅಂತ ಹಾಕೊಂಡ್ರ. ಇನ್ನೇನ್ ಮಾಡೋದು? ಮನ ಕಟ್ಕೊಡಿಲ್ವ? ಅಷ್ಟು ಕಟ್ಕೊಡಿಲ್ವರ್ಗ ನಮ್ಗ ಆ ಥರ ಮನ ಅನ್ನೋದು ಯಾವ್ದು ಕಟ್ಟಿಲ್ಲ. ನಾವು ಇರೋದೇ ಇದು. ಯಾಕ ನಾವು ಈ ಮನೆ ಎಲ್ಲ ಕಿತ್ತು ಎಷ್ಟು ವರ್ಷ ಆಯ್ತು ಈ ಮನೆ ಕೊಟ್ಟು. ಮಳೆ ಹೋದ್ರೆ ಇಷ್ಟು ಮನೆ ಎಲ್ಲ ಸುರಿತ. ನಾವು ಅಡುಗೆ ಮಾಡ್ಕೊ ತಿನ್ನಕ್ಕೂ ತೊಂದ್ರಿ. ನೀರಿನ ಸಮಸ್ಯೆ ಜಾಸ್ತಿ ಆಗದ. ನೀವು ಇದೇ ವಾಸ ಇರೋದು? ಎಷ್ಟು ವರ್ಷದಿಂದ? 35 ವರ್ಷದಿಂದ ಇಲ್ಲೇ ಇದೇ ಮನೆ. ಪಂಚಾಯತಿಗೆ ಹೋಗಿ ಮನೆ ಕೇಳಿಲ್ವ ನೀವು? ಪಂಚಾಯತಿಯವ್ರು ಬಂದು ಇಲ್ಲಿ ಫೋಟೋ ತಕ್ಕ ಹೋದ್ರು ಹಾಕೊಡ್ತೀವಿ ಅಂತ ಮಾಡಲಿಲ್ಲ. ಇನ್ನೂ ಮನೆ ಆಗಿಲ್ಲ ನೋಡಿ ಬಂಧುಗಳು ಇವ್ರಿಗೆ. ಸುಧಾ ಇಲ್ಲ, ಒಂದ್ ನೀರ್ ಮನ ಇಲ್ಲ. ದೊಡ್ಡಪ್ಪನ ಮನೇಲಿ ಇರೋದು, ಅವ್ರಿಗೂ ಮಕ್ಳಿಲ್ಲ. ನೀರ್ ಮನ ಬಾತ್ರೂಮ್ ಇದ್ರೆ ಯಾಕೆ ಈ ತರ ಇದನ್ನೆಲ್ಲ ಸೀರೆನೆಲ್ಲ ಕಟ್ಕೊಂಡು ಈ ತರ ಯಾಕೆ ಅನ್ವಾಸ ಮಾಡ್ಬೇಕಾಗಿತ್ತು? ಇವರು ಬಟ್ಟೆ ಸೀರೆ ಎಲ್ಲ ಕಟ್ಕೊಂಡು ಪಾಪ ಜೀವನವನ್ನು ಸಾಕ್ತಾ ಇದ್ದಾರೆ. ಇಂಥ ಕಡು ಕುಟುಂಬದ ಜನರಿಗೆ ದಯವಿಟ್ಟು ಮನೆಯನ್ನು ಹಾಕ್ಸ್ಕೊಡಿ ಅಂತ ನಾವು ಈ ಮುಖಾಂತರ ತಿಳಿಸ್ತಾ ಇದ್ದೀವಿ.